₹10 ತಗೋ ಮತ್ತು ನನಗೆ ಐ ಲವ್ ಯು ಹೇಳು. ನಾನೇ ನಿನಗೆ ₹100 ಕೊಟ್ಬಿಡ್ತೀನಿ. ತಗೋ ಇದನ್ನ ಫಸ್ಟ್ ಅವನ್ನೆಲ್ಲ ಕೆರ್ಕೊಂಬಿಡು, ಎಲ್ಲ ಕ್ಲೀನಾಗಿ ಕೆರ್ಕೊ. ತಗೋ ತಗೋ ಬೇಗ ತಗೋ 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 ತಗೋ. ಲೋ ಮಚ್ಚ, ಇವಳು ಯಾರು ನೀನು? ನೀನಲ್ಲ, ನಿನ್ ಲವರ್ ಇದ್ನಲ್ಲ, ಕಪ್ಪೆ ಕಪ್ಪೆ. ನಾನು ಕಿಟಿಕೀರ್ತಿ ಅಂತ ಬನ್ನಿ ಬನ್ನಿ ಜನರೇ ಅಂತ ನಂಗೊಂದು ಏನಪ್ಪ ವೆಬ್ ಸೀರೀಸ್ ಮಾಡಿದಲ್ಲ, ವೆಬ್ ಸೀರೀಸ್ ಅದು. ಏನೋ ಒಂದಲ್ಲ ವೆಬ್ ಸೀರೀಸ್. ಕಿಪ್ಪಿ ಕಪ್ಪೆ ದಚ್ಚು ಆಮೇಲೆ ಇನ್ನೊಬ್ಬ ಯಾರವನು ಇನ್ನು ಹೇಳ್ಕಂತ ನೆನಪೇ ಬರಲ್ಲ, ಅಷ್ಟೊಂದು ಜನ ಮಾಡಿದೀವಿ ವೆಬ್ ಸೀರೀಸ್. ಒಟ್ಟಾಗಿ ಹುಡುಗರಿಗೆಲ್ಲ ನಾನು ಒಂಥರ ಕ್ರಶ್, ಕರ್ನಾಟಕ ಫ್ರೆಶ್ ಅಂತಾರೆ ನನ್ನನ್ನ. ಹುಡುಗರಿಗೆಲ್ಲ ಕ್ರಶ್, ಕರ್ನಾಟಕ ಫ್ರೆಶ್. ಏನ್ರಿ ರೈಮಿಂಗ್ ಇದು? ಆದ್ರೆ ಮ್ಯಾಚೇ ಆಗ್ಲಿಲ್ವಲ್ಲ ರೀ. ಯಾರು ಕ್ರಶ್ ಇದ್ರ ಅವ್ರ ಮೇಲೆ ಕಮೆಂಟ್ ಹಾಕಿದ್ರು. ಎಲ್ಲ ಕಪ್ಪೆ ಅಂತಾರ, ಲೈಕ್ಸ್ ವ್ಯೂಸ್ ಫಾಲೋವರ್ಸ್ಗೋಸ್ಕರ ಕ್ರಶ್ ಮಾಡ್ಕೊಂತಾರ. ಅಷ್ಟ್ ಬಿಟ್ರೆ ನಿನ್ನ ನೋಡ್ರಿ 3 ದಿನ ಊಟನೇ ಸೇರಲ್ಲ, ನಿದ್ದೆನೇ ಬರಲ್ಲ. ನೈಟ್ ಹೊತ್ತು ಯಾರು ರೀಲ್ಸ್ ನೋಡಿ ಮಲ್ಕೊಂಬಿಟ್ರೆ ನಿಂದು ನಿದ್ದೆನೇ ಬರಲ್ಲ, ಬರೀ ದೆವ್ವ ಬಂದಂಗ ಆಗ್ಬಿಡುತ್ತೆ ಕಣ್ಣು ಮುಂದಕ್ಕೆ. ಲಕ್ಷ್ಮಿ ಏಂಟಿ ಗ್ರೀನ್ ಟೀ. ನಮ್ಮೂರಲ್ಲಿ ಇದಕ್ಕೆ ಟ್ಯಾಕ್ಟ್ರು ಅಂತೀವಿ. ನಿಮ್ಮೂರಲ್ಲಿ ಏನಂತೀರಾ? ಕಮೆಂಟ್ ಮಾಡಿ ತಿಳಿಸಿ ನನ್ಗೆ. ನಮ್ಮೂರಲ್ಲಿ ಅದಕ್ಕೆ ಡ್ರೋನ್ ಅಂತೀವಿ. ಗಾಳಿಲಿ ಹೋಗ್ಬಿಟ್ಟು ಗಾಳಿಲೇ ಉಳುಮೆ ಮಾಡ್ತದು. ಅದು ಹಾರ್ತು ಯಾವ ಲೆವೆಲ್ಗೆ ಹಾರ್ತು ಅಂದ್ರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು. ನೀವೇನ್ ಹೇಳ್ತೀರ ಅಂತ ಕರೆಕ್ಟ್ ಕಮೆಂಟ್ ಮಾಡಿ. ಫಸ್ಟ್ ವಿಡಿಯೋ ನೋಡ್ಕೊಂಡ್ ಬನ್ನಿ. ಹಾಯ್ ಫ್ರೆಂಡ್ಸ್, ನಾನ್ ಇದನ್ನ ಮುದ್ದೆ ಚಿಕನ್ನು ಅಂತೀನಿ. ನೀವೇನಂತೀರಾ? ಸರಿಯಾಗಿ ಹೇಳ್ಬೇಕು, ತಪ್ಪಾಗಿ ಹೇಳ್ಬಾರ್ದು. ನಾನು ಅದನ್ನ ನಮ್ಮ ಹೊಸದುರ್ಗದ ಭೈರಪ್ಪನ ಬೆಟ್ಟ, ನಮ್ಮ ಹೊಳಲ್ಕೆರೆ ಹತ್ರ ಇರೋ ಬೊಮ್ಮನ್ ಕಟ್ಟೆ ಕೆರೆ ಅಂತ ಹೇಳ್ತೀನಿ ಅದನ್ನ. ಓ ಅಲ್ಲಗಿ ಲೆವೆಲ್ಗೆ ಬಂದಾತ. ಫೋನ ಮಾಡಿಲ್ಲ ಯಾಕೋ ನನ್ನ ಲವರ, ರೀಚಾರ್ಜ್ ಮಾಡ್ಸಕ್ ದುಡ್ಡಿಲ್ಲ ಬಂಗಾರ, ಬ್ಲಾಕ್ ಮಾಡ್ಯಾನೋ ಯಾಕ ನನ್ನ ನಂಬರ, ಮನಸ್ಸಿಗೆ ಆಗೈತಿ ಬ್ಯಾಸರ, ಹಗ್ಗ ತಗೊಂಡ್ ನೇಣಾಕ ಎಲ್ಲರ. ಗೈಸ್ ಫಸ್ಟ್ ವಿಡಿಯೋ ನೋಡ್ಕೊಂಡ್ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಇವಾಗ ಸಲ್ಗಾ ಸೂರ್ಯಣ್ಣಂದು ಮೂವಿ ಆನೆಸ್ಟ್ ರಿವ್ಯೂ ಕೊಡ್ಬೇಕಂತ ನಾನು ಒಂದೇ ಒಂದು ತರ್ಲೆ ತರ ಮಾಡ್ತಾ ಇದ್ದೀನಿ. ಓ ತರ್ಲೆ ಮಾಡ್ತಾ ಇದ್ದಾನಂತೆ. ತರ್ಲೆ ಏನು ಅಂತ ಈಗ ನೋಡ್ಕೊಂಡ್ ಬಂದಿ, ಆಮೇಲೆ ಅಮ್ಕುಡುಮ್ಕನ್ ಹಿಡ್ಕೊಂಡು ಅಮ್ಕುವ. ಗುರು ನಾ ನಿಮ್ಗೋಸ್ಕರ ಯಾರೇನೇ ಅನ್ಲಿ ಪೆಟ್ರೋಲ್ ಕುಡಿತಾ ಇದ್ದೀನಣ್ಣ. ಸ್ವಲ್ಪ ಐಪ್ ಕಡಿಮೆ ಆಯ್ತಲ್ಲ, ಇವಾಗ ಪೆಟ್ರೋಲು ಕುಡಿಬೇಕಾಗತ್ತೆ, ಜನಗಳ್ದು ಕುಡಿಬೇಕಾಗತ್ತೆ. ಸರಿನಾ? ಅರ್ಥ ಆಯ್ತು ಅನ್ಕೊಂತೀನಿ. ಮೂವಿ ಇಟ್ಟಾಕ್ಬೇಕಣ್ಣ, ಹೇಳ್ತಾ ಇದೀನಿ ಕೇಳ್ರಿ. ಅಮ್ಮಲ್ಲ ಸಲ್ಗಾ ಸೂರ್ಯಣ್ಣ ಕಷ್ಟಪಟ್ಟು ಮಾಡಿರೋ ಸೂರ್ಯಣ್ಣನ್ ಮೂವಿ. ನೀವು ಕೂಲ್ ಆಗಿರ್ಬೇಕು. ನೀವು ರೈಸ್ ಆದ್ರೆ ಶುಗರ್ ರೈಸ್ ಆಗ್ಬಿಡುತ್ತೆ. ಯಾರು ಏನೇನೋ ಹೇಳ್ತಾರೆ. ಅಲ್ಲ ಗುರು, ಅದು ಪೆಟ್ರೋಲ್ ಸ್ಮೆಲ್ ಆದ್ರೂ ಬರೋಲ್ಲ. ಇವ್ರಿಗೆ ಗೊತ್ತಾಗ್ತಾ ಇಲ್ವಾ? ಸೂರ್ಯಣ್ಣ ನಿಮ್ಮ ಮೂವಿ ಯಾವ ಥರ ಇದೆ ನಾನಂತೂ ಇನ್ನೂ ನೋಡಿಲ್ಲ, ನಾನು ಏನು ಹೇಳೋದಕ್ಕಾಗಲ್ಲ ಮೂವಿ ಬಗ್ಗೆ. ಮೂವಿ ಇಟ್ಟಾಗಲಿ ಅಂತಲೇ ಹೇಳ್ತೀನಿ. ಈ ನನ್ನ ಮಕ್ಕಳನ್ನ ಯಾಕೆ ಮೂವಿ ಪ್ರಮೋಷನ್ಗೆ ಅದಕ್ಕೆ ಅಂತ ಯಾಕೆ ಕರ್ಸ್ಕೊಂತೀರಾ? ಒಳ್ಳೊಳ್ಳೆ ಯಾರನ್ನಾರು ಬೇರೆ ಇನ್ಫ್ಲುಯೆನ್ಸರ್ಸ್ಗಳನ್ನ ಕರ್ಸ್ಕೊಳ್ಳಿ. ಇವನಂತಿಂಥ ಚಪ್ರಿಗಳನ್ನ ಕರೆಸ್ಬೇಡ್ರಿ. ನೋಡಿ ಅವನು ಆ ಪೆಟ್ರೋಲೇ ಅಲ್ಲ, ಅದು ಅವು ಸ್ಮೆಲ್ ಆದ್ರೂ ಬರಲ್ವಾ? ಆ ಚಪ್ರಿ ನೋಡ್ರಿ, ಇನ್ನು ಕುಡ್ದೇ ಇಲ್ಲ, ಇನ್ನು ಗಂಟ್ಲಲ್ಲ, ಇಲ್ಲಿ ನ್ಯಾಲ್ಗೆ ಗುಟ್ಟೆಚ್ಚಾರ ಅಲ್ಲ ಬಿದ್ದೆ ಹೋದ, ಏನೋ ಕೋಮಾಗೆ ಹೋಗ್ಬಿಟ್ನೇನು ಅನ್ಕೋಬೇಕು. ಆ ರೇಂಜಿಗೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ. ₹10 ಮಾಡೋ ಅಂದ್ರೆ ₹1000 ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ. ಬೋಳಿ ಮಗ, ಚಪ್ರಿ ನನ್ನ ಮಗ. ಪಾಪ ಆ ಸೂರ್ಯಣ್ಣಂಗೆ ಇದು ಪ್ರ್ಯಾಂಕ್ ಅಂತ ಗೊತ್ತಿತ್ತೋ ಇಲ್ವೋ, ಸೂರ್ಯಣ್ಣನ ಬಗ್ಗೆ ನಾನು ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಯಾಕಂದರೆ ಮೂವಿ ಅಷ್ಟು ಕಷ್ಟಪಟ್ಟು ಮಾಡಿರ್ತಾರೆ, ಏನಾದರೂ ಆಯಿತು ಅಂದರೆ ಮೂವಿಗೆ ಕೆಟ್ಟ ಹೆಸರು ಬರುತ್ತೆ. ಇಂಥ ಚಪ್ರಿಗಳು ಪ್ರ್ಯಾಂಕ್ ಮಾಡೋಕ್ಕೆ ಹೋಗಿ ಅವ್ರಿಗೆ ಎಷ್ಟು ಭಯ ಆಗಿರುತ್ತೆ ಅಂತ ನನಗೆ ಅರ್ಥ ಆಗುತ್ತೆ. ಅಂದರೂ ಅದು ಸ್ಮೆಲ್ ಬರುತ್ತೆ ಪೆಟ್ರೋಲ್ ಆದರೂ. ಹೀರೋಯಿನ್ ಓವರ್ ಆ್ಯಕ್ಟಿಂಗ್ ಆಯಿತು ಅಂತ ನನ್ನ ಪ್ರಕಾರ. ನಿನ್ನಲ್ಲಿರೋ ಟ್ಯಾಲೆಂಟ್ಗೆ ನ್ಯಾಷನಲ್ ಅವಾರ್ಡ್ ಕೊಟ್ರೆ ಕಮ್ಮಿ ಇಲ್ಲ ಬಾಬಾ. ಅವ್ನು ನೋಡ್ರಿ, ಅವ್ನು ಯಾವ ರೇಂಜಿಗೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ ಅಂತ. ಐಪ್ ಕಡಿಮೆ ಆಯಿತು ಅಂತ ಏನೇನೆಲ್ಲ ಮಾಡ್ತಾ ಇದ್ದಂಗೆ ಗುರು. ಇನ್ನು ಸ್ವಲ್ಪ ದಿನ ಯಾರಾದ್ರೂ ಉಂಡು ಬಿಡ್ತಾನೆ. ಐಪ್ ಕಡಿಮೆ ಆಯ್ತಲ್ಲ, ಟ್ರೆಂಡಿಂಗಲ್ಲಿ ಬರ್ಬೇಕಂತ ಯಾರಾದರೂ ಉಣ್ಣೋದಕ್ಕೂ ಸೈ. ಒಳ್ಳೆ ಮಕ್ಕಳು ಚಪ್ರಿ ಅಂದರೆ ಅಲ್ಟ್ರಾ ಪ್ರೋಮ್ಯಾಕ್ಸ್ ಚಪ್ರಿ. ಅವನು ಆ ಪ್ರ್ಯಾಂಕ್ ಮಾಡಾದ್ಮೇಲೆ 200K ಫಾಲೋವರ್ಸ್ ಆಗಿದ್ದೀರಾ.
ನಿಮ್ಮಂತ ಸಪೋರ್ಟ್ ಮಾಡ್ತೀರಿ ನೋಡಿ, ನಿಮ್ಮಂತರಿಂದಾನೇ ಹಂಗೆ ಮಾಡೋದು ಬೋಳಿ ಮಕ್ಕಳು, ಛಪ್ರಿ ನನ್ನ ಮಕ್ಕಳು. ಬಾಯಿದೆ ಅಂತ ಏನ್ ಬೇಕಾಗಿರ್ ಬಿಡ್ರ, ಸತ್ಯ ಹೇಳ್ರಿ, ಜನಗಳು ಗೊತ್ತಾಗ್ಲಿ, ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಅಲ್ಲ ಗುರು, ಅರ್ಧ ಗಂಟೆ ಅಲ್ಲಿಂದ ಹಾಸ್ಪಿಟ್ಲ್ ತನಕ ಕರ್ಕೊಂಡು ಹೋಗೋ ತನಕ ಈ ರೇಂಜಿಗೆ ಆ್ಯಕ್ಟಿಂಗ್, 10 ರೂಪಾಯಿ ಮಾಡೋ ಅಂದರೆ 1000 ರೂಪಾಯಿ 10,000 ರೂಪಾಯಿ ಆ್ಯಕ್ಟಿಂಗು ಇಷ್ಟೊಂದು ಬೇಡ. ನೀವುಗಳು ಸಪೋರ್ಟ್ ಮಾಡ್ತೀರಿ ನೋಡಿ, ನಿಮಗೆ ನೀವು ಹೊಡ್ಕೋಬೇಕು ತಗೊಂಡು. ಇಂಥ ಚಪ್ರಿಗಳಿಗೆ ಸಪೋರ್ಟ್ ಮಾಡ್ತೀರಿ ನೋಡಿ, ನಿಮಗೆ ನೀವು ನಿಮ್ಮವನ್ನೇ ತಗೊಂಡು ಹೊಡ್ಕಂದ್ರೆ ಬುದ್ಧಿ ಬರುತ್ತೆ ನಿಮಗೆ. ಏನು ಗುರು ಇದು, ತೀರಾ ಜನಗಳಿಗೆ ಇಷ್ಟೊಂದು ಇದು ಮಾಡಬಾರದು ತೀರವ. ಸೋ ಎಲ್ಲರಿಗೂ ಇಂಗ್ಲೀಷ್ ಇವಾಗ ಸಲ್ಗಾ ಸೂರ್ಯ ಎಲ್ಲ ನೀನು ಬದುಕಿದ್ರಲ್ಲ, ನಿನ್ನೆ 10,000 ರೂಪಾಯಿ ಕೊಟ್ಟು ಪಾರ್ಟಿ ಮಾಡಿದೀನಿ ಓದ ಅಂತ. ಮೂವಿ ಆನೆಸ್ಟ್ ರಿವ್ಯೂ, ಆನೆಸ್ಟ್ ಅಲ್ಲ, ಆನೆಸ್ಟ್ ರಿವ್ಯೂ. ಕೊಡ್ಬೇಕಂತ ನಾನು ಒಂದೇ ಒಂದು ತರಲೆ ತರ ಮಾಡ್ತಾ ಇದ್ದೀನಿ. ಇದು ಹನಿ, ಅದು ಹನಿ, ನಿನ್ ದೊಡ್ಡ ಮಂಗುಂತುನಿ. ಇದು ಬಿಂದು ಜೀರಾ, ಅದು ಬಿಂದು ಜೀರಾ, ನಿನ್ ದೊಡ್ಡ ಕ್ಯಾಪ್ರ. ಎರಡನ್ನೂ ನಾನು ತಗೊಂಡು ಸೊ ಈ ಒಂದು ಬಾಟ್ಲಲ್ಲಿ ಈ ತರ ಹಾಕೊಂಡ್ವಿ. ನಿನ್ ತಿಕ್ಕಿ ಕಂಬಿಡು. ಪೆಟ್ರೋಲ್ ಅಂತ ಹೇಳಿ ಸಲ್ಗಾ ಸೂರ್ಯಣ್ಣನ್ಗೆ ಅಂದ್ರೆ ಸ್ಕ್ಯಾಮ್ ಮಾಡೋಣ ಅಂತ. ಇದು ಯಾವುದೇ ಪೆಟ್ರೋಲ್ ಏನೂ ಇಲ್ಲ. ನೀನ್ ನಿಜವಾದ ಪೆಟ್ರೋಲ್ ಕುಡ್ಕೊಂಡು ಸತ್ರು ಇಲ್ಲಿ ಯಾರು ಕೇರ್ ಮಾಡೋರಿಲ್ಲ. ಅದು ಸ್ಕ್ಯಾಮಿಗೋ ಪ್ರ್ಯಾಂಕಿಗೋ ಒಂದು ವ್ಯತ್ಯಾಸ ಗೊತ್ತಿಲ್ವಲ್ಲ ನಿನಗಲೇ. ಚಪ್ರಿ ಹೇಳ್ರ ಪ್ರೋಮ್ಯಾಕ್ಸ್ ಕಣ ನಿನ್ನಲ್ಲೇ, ನಾನು ಅಕ್ಕಿ ಕರೆಯೋದು ನಿನ್ನ ಚಪ್ರಿ ಅಂತ. ನಾನು ಟ್ರೋಲ್ ಮಾಡೋರು ಏನೇನೋ ಟ್ರೋಲ್ ಮಾಡ್ತೀರಾ, ಇದು ಏನು ನಮ್ಮನ್ ಕೇಳಿದ್ರೆ ನಿಜವಾದ ಪೆಟ್ರೋಲೇ ಕೊಟ್ಟಿರ್ತಿದ್ವಿ. ಏನೋ ಟ್ರೋಲರ್ಸ್ಗಳು ಏನೇನೋ ಮಾಡ್ತಾರೆ, ಏನೇನು ಮಾಡಲ್ಲ. ನೀನ್ ಏನ್ ಮಾಡ್ತೀಯ ಅದನ್ನೇ ಮಾಡೋದು. ಚಪ್ರಿ ತರ ಆಡ್ತಿ ನೋಡು, ಅದನ್ನೇ ನಾವು ತೋರ್ಸೋದು. ಕರೆಕ್ಟಾ? ನಾನು ಟ್ರೋಲ್ ಮಾಡೋದು, ನಾನು ರೋಸ್ಟ್ ಬಿಂದು ಜೀರಾ ಮಿಕ್ಸ್ ಮಾಡ್ಕೊಂತಿದ್ದೀನಿ. ಸೊ ಬನ್ನಿ ಸಲ್ಗಾ ಸೂರ್ಯಣ್ಣನ್ ಹೋಗಿ ಒಂದೇ ಸ್ಕ್ಯಾಮ್ ಮಾಡ್ಬಿಡೋಣ ಮೂವಿ ಪ್ರಮೋಷನ್. ಇವನ್ ಪೆಟ್ರೋಲ್ ಕುಡಿಯೋದಕ್ಕೂ ಮೂವಿ ಪ್ರಮೋಷನ್ಗೂ ಏನ್ ಗುರು ವ್ಯತ್ಯಾಸ, ಏನ್ ಸಂಬಂಧ ಐತೆ ಅಂತ ಈ ಚಪ್ರಿದಿ ಒಂದು. ಇವನು ಹುಚ್ಚಾಟ ಹೆಂಗೆ ಅಂದ್ರೆ, ಅವನಿಗೆ ಕ್ಯಾಮ್ರಾ ಇಟ್ಕೊಂಡು ಕೆಲವ್ರು ನಿಂತಿರ್ತಾರೆ ನೋಡಿ, ಅವರಿಗೆ ಅವ್ರ ಮುಂದೆ ಅವನು ಹುಚ್ಚಾಟ ಆಡ್ಬಿಡ್ಬೇಕು. ಏನೋ ಒಂದು ಕ್ಯಾಮ್ರಾ ಮುಂದೆ ಅದು ಏನೋ ಒಂದು ಆಗ್ಬಿಡ್ಬೇಕು ಅಷ್ಟೇ ಅವನಿಗೆ. ಚಪ್ರಿ ನಮಗೆ ಏನ್ ಮಾಡ್ತಾನೆ ಗುರು, ನೀ ಏನ್ ತಲೆಗಾದ್ರ ಬುದ್ಧಿ ಐತಿ, ಏನೈತೆ ಅಂತ ಹೇಳೋದು ನಿನಗೆ ಚಪ್ರಿಗೆ. ನಿನ್ ಒತ್ಕೊಂಡು ಹೋಗಿ ನೋಡಿ ಆ ವಿಡಿಯೋದಾಗ ಓದೆ ಅಂದ್ಕೊಂಡಪ್ಪ, ಇನ್ನೂ ಹೋಗಿಲ್ಲ ಬಡ್ಡಿ ಮಗ. ಪೆಟ್ರೋಲ್ ಕುಡಿತಾ ಇದ್ದೀನಣ್ಣ, ಮೂವಿ ಹಿಟ್ ಆಗ್ಬೇಕಣ್ಣ. ಹೇಳ್ತಾ ಇದ್ದೀನಿ ಕೇಳ್ರಿ, ಅಮ್ಮಯ್ಯ ಮಲಲ್ಲ ಸಲ್ಗಾ ಸೂರ್ಯಣ್ಣ ಕಷ್ಟಪಟ್ಟು ಮಾಡಿಲ್ಲ ಸೂರ್ಯಣ್ಣನ್ ಮೂವಿ. ಯಾರೋ ಏನೇನೋ ಹೇಳ್ತಾರೆ. ಕೊನೆಯದಾಗಿ ನಾನು ಆನೆಸ್ಟಾಗಿ ಏನಪ್ಪ ಹೇಳ್ತೀನಿ ಅನ್ನೋದಾದ್ರೆ, ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡ್ತಿರಲ್ಲ, ದೆಂಗಿಸ್ಕೊಳ್ಳಿ. ನಗು ಬರ್ಲಿಲ್ವಾ?